ಗುರುಗಳ ನಮಸ್ಕಾರ ರೀ. ನೋಡ್ರಿ ಏನಪ್ಪ ಅಂತಂದ್ರೆ ಇವತ್ತು ಈ ವಾಲ್ ಸ್ಟಿಕ್ಕರ್ ಏನು ಹಚ್ಚಿದ್ನಲ್ಲ, ಇದ್ರದ್ದು ಒಂದು ಬೇರೆ ಕಲರ್ ಕಳಿಸಿದ್ರು, ಅದು ಮ್ಯಾಚ್ ಆಗಲಿಲ್ಲ. ಮತ್ತು ರಿಪ್ಲೇಸ್ ಮಾಡಿದ್ರೆ ಅಮೌಂಟ್ ರೀಫಂಡ್ ಮಾಡ್ತಾರು, ಅದಕ್ಕೆ ಮಾಡ್ತಾರೆ ಅಂದಿದ್ರು. ಬಟ್ ಇನ್ನೂ ಬಂದಿಲ್ಲ, ಒಂದು ವಾರ ಆದರೂ ಅಂತ ಹೇಳಿದ್ನಿ. ಬಟ್ ಈಗೇನಪ್ಪ ಅಂದ್ರೆ ಖುಷಿ ಸುದ್ದಿ, ಚೆಕ್ ಮೂಲಕ ಇಲ್ಲಿ ನಮ್ಮದು ಅಮೌಂಟ್ ಏನಿತ್ತು ಅದು ಕ್ಯಾನ್ಸಲ್ ಆಗಿದ್ದ, ಅಂದ್ರೆ ಕಲರ್ ಮಿಸ್ಟೇಕ್ ಮಾಡಿ ಅವರ ಕಳಿಸಿದ್ದ. ಈಗ ಚೆಕ್ ಮೂಲಕ ಕಳಿಸ್ಯಾರು. ಇದು ಯಾವುದೋ ಡಿ ಯು ಸ್ಟೇಕ್ ಬ್ಯಾಂಕ್ ಅಂತ, ಡಿ ಯು ಸ್ಟೇಕ್ ಬ್ಯಾಂಕ. ಇದೇನು ಓದ್ಕೋರಿ ನೀವು, ಓದಾಕಂತೂ ಬರುವತ್ತದ. ಚಿತ್ರ ಐತಿ ಬ್ಯಾಂಕ್ ಹೆಸರೇ. ಸೊ ಬಂದೈತೆ ನೋಡ್ರಿ. ಈಗ ಫುಲ್ ಖುಷಿ. ಅಮೆಝಾನ್ದವ್ರ ಅಮೌಂಟ್ ರೀಫಂಡ್ ಮಾಡ್ಯಾರು. ಮತ್ತು ಅದು ಕಲರ್ ಚೇಂಜ್ ಇದ್ದಿದ್ದ ಏನ ಸ್ಟಿಕ್ಕರ್ನ ನಮಗೆ ಫ್ರೀ ಆಗಿ ಇಟ್ಕೋರಿ, ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗೈತಿ, ನಿಮ್ಮ ರೊಕ್ಕ ನೀವು ವಾಪಸ್ ತಗೋರಿ ಅಂಥೇಳಿ ಫುಲ್ ಚೆಕ್ ಕಳಿಸ್ಬಿಟ್ಟಾರು. ಇದನ್ನು ಹೋಗಿ ಬ್ಯಾಂಕಿಗೆ ಹಾಕಿದ್ರೆ ಅಮೌಂಟ್ ಅನ್ನೋದು ಬ್ಯಾಂಕಿಗೆ ಜಮಾ ಆಕೈತಿ. ಸೊ ಅಮೆಝಾನ್ ಭಾರಿ ಚಲೋ ಐತಂತ ಹೇಳ್ಬೋದು. ಇದ್ರ ಮೂಲಕ ಒಂದು ವಾರ 8ರಿಂದ 10 ದಿವಸದೊಳಗೆ ಚೆಕ್ ಹಾಕಿ ಅಮೌಂಟ್ ರೀಫಂಡ್ ಮಾಡಿಬಿಟ್ಟಾರು. ಸೊ ಫುಲ್ ಖುಷಿ ಐತಿ. ತಲೆ ಕೆಡಿಸ್ಕೊಬೇಡ್ರಿ. ಅಮೆಝಾನ್ದಾಗ ಏನಿದ್ರು ಬುಕ್ ಮಾಡಿರಿ. ಮತ್ತು ಫ್ಲಿಪ್ಕಾರ್ಟ್ಗಿಂತ ಅಮೆಝಾನ ಸ್ವಲ್ಪ ಕಡಿಮೆ, ಸ್ವಲ್ಪ ಯಾಕೆ ಹೆಚ್ಚನ ಡಿಸ್ಕೌಂಟ್ ಇರ್ತೈತಿ. ಫ್ಲಿಪ್ಕಾರ್ಟ ಸ್ವಲ್ಪ ಕಾಸ್ಟ್ಲಿ ಇರ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ ಈ 5-6 ವರ್ಷದಿಂದ ನಾ ನೋಡ್ಕೊಂಡು ಬಂದಿದ್ದ ಪ್ರಕಾರ ಡಿಸ್ಕೌಂಟ್ ಅಮೆಝಾನ್ ಒಳಗೆ ಹೆಚ್ಚಿರ್ತಾವೆ. ಪ್ರಾಡಕ್ಟು ಚಲೋ ಇರ್ತಾವೆ. ಬಟ್ ಒಂದೊಂದು ಸರಿ ಹಿಂಗೆ ಪ್ರಾಬ್ಲಮ್ ಆಗ್ತೈತಿ. ಪ್ರಾಬ್ಲಮ್ ಆದರೂ ಅದನ್ನು ಸಾಲ್ವ್ ಮಾಡ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಅಮೆಝಾನ್ದಾಗ ಬುಕ್ ಮಾಡಿರಿ, ಏನು ಮಾಡೋದಿದ್ರು ಅಂತ ಹೇಳ್ಕೊತಾ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಬರೋಣಂತ. ಅಲ್ಲಿ ತನಕ ನಮಸ್ಕಾರ ರೀ.